सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇದೇ ಆಗಸ್ಟ್ ಮೊದಲ ವಾರದಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಯೋದಕ್ಕೆ ಆಸಕ್ತಿ ಇದೆಯೋ ಖಂಡಿತ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಬಹುದು. ಇನ್ನು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಬಹಳ ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ, ವಾರ ಭವಿಷ್ಯವಾಗಲಿ, ಮಾಸ ಭವಿಷ್ಯ ಆಗಲಿ, ವರ್ಷ ಭವಿಷ್ಯವಾಗಲಿ, ಇದು ಗೋಚಾರ ಫಲವಾಗಿರುತ್ತೆ. ಅಂದ್ರೆ ಚಂದ್ರನ ಆಧಾರದ ಮೇಲೆ ಇತರ ಗ್ರಹಗಳು ಹೇಗೆ ಯಾವ ಯಾವ ರಾಶಿಗೆ ಸಂಚಾರವನ್ನ ಮಾಡ್ತಾರೆ ಅದರ ಆಧಾರದ ಮೇಲೆ ಈ ಒಂದು ಗೋಚಾರ ಫಲವನ್ನ ನಿರ್ಣಯ ಮಾಡಲಾಗುತ್ತೆ. ಆದ್ರೆ ಇದೇ ಅಂತಿಮ ಅಲ್ಲ. ಯಾಕಂದ್ರೆ ಇವಾಗ ಗೋಚಾರ ಫಲ ಚೆನ್ನಾಗಿಲ್ಲ ಅಂದ ಕೂಡ್ಲೆ ನಮ್ಗೆ ತೊಂದರೆ ಆಗ್ಬಿಡುತ್ತೆ ಅಂತ ಕೆಲವರು ಅನ್ಕೊಳ್ತಾರೆ. ಇನ್ ಕೆಲವರು ಗೋಚಾರ ಫಲ ತುಂಬಾ ಚೆನ್ನಾಗಿದೆ ಅಂದ್ರೆ ನಾವ್ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಕೂಡ ಅನ್ಕೋತಾರೆ. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಜಾತಕದಲ್ಲಿ ನಿಮಗೆ ನಡೀತಾ ಇರುವಂತಹ ದಶ ಭುಕ್ತಿ, ಅವರು ಯಾವ ಅಧಿಪತಿಗಳು ಅನ್ನೋದ್ರ ಮೇಲೆ ಇದು ಫಲವನ್ನ ಸಂಪೂರ್ಣವಾಗಿ ನಿರ್ಣಯ ಮಾಡ್ಬೇಕಾಗತ್ತೆ. ಅಂದ್ರೆ ಗೋಚಾರ ಫಲ ನಿಮ್ಗೆ ಫಲಿಸೋದೇ ಇಲ್ಲ ಅಂತಲ್ಲ, ಗೋಚಾರ ಫಲ ನಿಮ್ಗೆ ಎಷ್ಟು ಪರ್ಸೆಂಟ್ ರಿಸಲ್ಟ್ ಅನ್ನ ಕೊಡುತ್ತೋ ಅಷ್ಟೇ ಪರ್ಸೆಂಟ್ ರಿಸಲ್ಟ್ ಅನ್ನ ನಿಮ್ಮ ದಶಾ ಭುಕ್ತಿ ಮತ್ತು ನಿಮ್ಮ ಜಾತಕ ರಿಸಲ್ಟ್ ಕೊಡುತ್ತೆ. ಹಾಗಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ, ಗೋಚಾರ ಫಲದಲ್ಲಿ ಶುಭ ಫಲ ಇದ್ರೂ ಕೂಡ ನಿಮ್ಗೆ ಯಾವುದೇ ರೀತಿಯ ಶುಭ ಫಲ ಆಗ್ತಾ ಇಲ್ಲ ಅಂತ ಬಂದಾಗ ನಿಮ್ಮ ಜನ್ಮ ಜಾತಕವನ್ನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಯಾವ ಗ್ರಹದ ದಶೆ ನಡೀತಾ ಇದೆ, ಯಾವ ಗ್ರಹದ ಭುಕ್ತಿ ನಡೀತಾ ಇದೆ ಅದ್ರ ಮೇಲೂ ಕೂಡ ನೋಡಿ. ಕೆಲವೊಂದು ಸಂದರ್ಭದಲ್ಲಿ ದುಸ್ಥಾನಾಧಿಪತಿಗಳ ದಶೆ, ಬಾಧಕಾಧಿಪತಿಗಳ ಭುಕ್ತಿ ನಡೆಯುವಂತಹ ಸಂದರ್ಭದಲ್ಲಿ ಗುರುಬಲ ಇದ್ರೂ ಕೂಡ, ಗೋಚಾರ ಫಲ ಚೆನ್ನಾಗಿದ್ರು ಕೂಡ ಶುಭ ಫಲಗಳು ಸಿಗೋದಿಲ್ಲ. ಆಗ ಪರ್ಟಿಕ್ಯುಲರ್ ಆಗಿ ಆ ಗ್ರಹಗಳಿಗೆ ಪರಿಹಾರವನ್ನ ಮಾಡ್ಬೇಕಾಗತ್ತೆ. ಹಾಗಾಗಿ ಆ ರೀತಿ ಏನಾದ್ರೂ ಫಲಗಳಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಅಂದ್ರೆ ನೀವು ಖಂಡಿತ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಅನ್ನ ವಾಟ್ಸಪ್ ಮೂಲಕ ಕಳಿಸಿ ಕರೆ ಮಾಡಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಬಹುದು. ಹಾಗೆ ನೀವು ಕರೆ ಮಾಡ್ಬೇಕಾಗಿರುವಂತಹ ನಂಬರ್ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇದೇ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೋಬಹುದಾಗಿದೆ. ಇನ್ನು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಇರ್ತಕ್ಕಂತಹ ಗುರುಗ್ರಹ ತುಂಬಾ ಶುಭ ಫಲ ಕೊಡ್ತಾ ಇದ್ದಾನೆ. ಏನಪ್ಪಾ ಅಂದ್ರೆ, ಭಾಗ್ಯಾಧಿಪತಿ ಆಗಿರೋದ್ರಿಂದ ಅದೃಷ್ಟ ನಿಮ್ಮನ್ನ ಹುಡುಕೊಂಡು ಬರುತ್ತೆ ಅಂತ ಹೇಳ್ಬೋದು. ಬಹಳ ಮುಖ್ಯವಾದಂತಹ ಕೆಲವು ಕೆಲಸಗಳು, ಅದರಲ್ಲೂ ಪ್ರಮುಖವಾಗಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು ನಿಮ್ಗೆ ಸಕ್ಸಸ್ ಆಗುತ್ತೆ ಈ ತಿಂಗಳಲ್ಲಿ. ಆದರೆ ವ್ಯಯಾಧಿಪತಿ ನಿಮ್ಮ ರಾಶಿಯಲ್ಲಿದ್ದಾನೆ. ನಿಮ್ಮ ಹತ್ರ ಬಂದಿದ್ದ ಹಣ ತುಂಬಾ ಬೇಗ ಖರ್ಚಾಗ್ಬಿಡುತ್ತೆ. ಅದ್ರಲ್ಲೂ ನೋಡಿ, 2ನೇ ಮನೆಯಲ್ಲಿ ಸೂರ್ಯ ಇದ್ದಾನೆ, ಶುಭ. ಯಾಕಂದ್ರೆ ಧನಾಧಿಪತಿ ಧನಸ್ಥಾನದಲ್ಲಿ ಇದ್ದಾನೆ. ಬಟ್ ಆ ಸೂರ್ಯನ ಜೊತೆನೂ ಕೇತು ಇದ್ದಾನೆ. ಗ್ರಹಣ ಹಿಡಿದ ಸೂರ್ಯ ಅನ್ನೋ ರೀತಿಯಲ್ಲಿ ರಾಹುವಿನ ದೃಷ್ಟಿ ಇದೆ, ಕೇತುವಿನ ಯುತಿ ಇದೆ. ಹಾಗಾಗಿ ಒಂಥರ ಹೇಗೆ ಅಂದ್ರೆ ಆದಾಯ ಖರ್ಚು, ಲಾಭ ನಷ್ಟ ಎರಡು ಸಮವಾಗಿರುತ್ತೆ ಅಂತ ಹೇಳ್ಬೋದು. ಆದ್ರೆ ತಕ್ಕ ಮಟ್ಟಿಗೆ ಮನಸ್ಸಿಗೆ ಸಮಾಧಾನ ಇರುತ್ತೆ. ನಿಮ್ಗೆ ಹೊಸತನ್ನ ಕಲಿಯುವಂತಹ ಆಸಕ್ತಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಗುರು ಅಂದ್ರೇನೆ ಕಲಿಕೆ. ಅವನ ಜೊತೆ ಬುಧ ಇದ್ದಾನೆ. ನಿಮ್ಗೆ ಏನೋ ಅನಿಸ್ತಾ ಇರುತ್ತೆ, ನಾನು ಏನಾದ್ರೂ ಕಲಿಬೇಕು ಅಂತ. ಸ್ವಲ್ಪ ಆಧ್ಯಾತ್ಮದ ವಿಚಾರಗಳ ಕಡೆಗೆ ಗಮನ ಜಾಸ್ತಿ ಆಗತ್ತೆ. ಪೂಜೆ ಪುನಸ್ಕಾರಗಳ ಕಡೆಗೆ ಹೆಚ್ಚು ಗಮನವನ್ನ ಕೊಡುವಂಥದ್ದು ಈ ಕರ್ಕಾಟಕ ರಾಶಿಯವರಿಗೆ ಆಗತ್ತೆ. ಧನಸ್ಥಾನದಲ್ಲಿ ಸೂರ್ಯ ಮತ್ತು ಕೇತು ಗ್ರಹ ಸ್ಥಿತನಾಗಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಓಕೆ ಪರವಾಗಿಲ್ಲ. ಆದ್ರೆ ಬರ್ಬೇಕಾಗಿರೋ ಹಣ ನಿಧಾನವಾಗಿ ಬರುತ್ತೆ. ಇವಾಗ ಯಾರೋ ಒಬ್ರು ನಿಮ್ಗೆ ದುಡ್ಡು ಕೊಡ್ಬೇಕು ಅನ್ಕೊಡಿ, ಒಂದಿಷ್ಟು ಹಣ ಕೊಡ್ತೀನಿ ಅಂತ ಹೇಳಿರ್ತಾರೆ. ಅವರು ನಿಮ್ಗೆ ಪೂರ್ತಿ ಹಣ ಕೊಡಲ್ಲ, ಸ್ವಲ್ಪ ಹಣ ಕೊಟ್ಬಿಟ್ಟು ಇನ್ ಸ್ವಲ್ಪ ಹಣಕ್ಕೆ ಮತ್ತೆ ವಾಯ್ದೆ ಹೇಳ್ತಾರೆ. ಆ ತರ ಅಲ್ಲಿ ಏನು ಅಂದ್ರೆ, ಕೆಲವು ವಿಚಾರಗಳಲ್ಲಿ ಈ ಕೇತು ಗ್ರಹ ವಿಘ್ನಗಳನ್ನು ಉಂಟು ಮಾಡ್ತಾ ಇರ್ತಾನೆ. ಆ ತರ ಒಂದಿಷ್ಟು ವಿಘ್ನಗಳಾಗುತ್ತೆ. ವಾಕ್ಸ್ಥಾನದಲ್ಲಿ ರವಿ ಮತ್ತೆ ಕೇತು ಇಬ್ರು ಇದ್ದಾರೆ. ಇಲ್ಲಿ ಯಾರ ಒಂದು ಫಲ ನಿಮ್ಗೆ ವರ್ಕ್ ಆಗುತ್ತೆ, ಇಬ್ರದನ್ನು ಮಾತಿನ ಮೂಲಕ ಕೆಲವರನ್ನ ನೀವು ದೂರ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ರವಿ ಅಂತಂದ್ರೆ ಡಿಟ್ಯಾಚ್ಮೆಂಟ್, ಕೆಲವರ ಮೇಲಿನ ಅಟ್ಯಾಚ್ಮೆಂಟ್ ನಿಮ್ಗೆ ದೂರ ಆಗುತ್ತೆ. ಅಂದ್ರೆ ಅವ್ರ ಮಾತು ನಿಮ್ಗೆ ಇಷ್ಟ ಆಗ್ದೇನೆ ಅಥವಾ ನಿಮ್ಮ ಮಾತು ಅವ್ರಿಗೆ ಇಷ್ಟ ಆಗ್ದೇನೆ ನಿಮ್ಮ ಜೊತೆ ಇನ್ಮೇಲೆ ಮಾತಾಡೋದ್ ಬೇಡ ಅಂತ ಅವ್ರು ಡಿಸೈಡ್ ಮಾಡ್ಬೋದು. ಇಲ್ಲ ಅವ್ರ ಜೊತೆ ಮಾತಾಡೋದ್ ಬೇಡ ಅಂತ ನೀವು ಡಿಸೈಡ್ ಮಾಡ್ಬೋದು. ಈ ತರದ್ದು ಏನೋ ಒಂದು ಆಗುತ್ತೆ. ತುಂಬಾ ಅವಶ್ಯಕತೆ ಇರೋರು, ಮತ್ತೆ ಅವಶ್ಯಕತೆ ಅನ್ನೋದಕ್ಕಿಂತ ತುಂಬಾ ಆತ್ಮೀಯರು, ಒಳ್ಳೆ ವ್ಯಕ್ತಿ ಅಂತ ಬಂದಾಗ
ಏನಾದ್ರೂ ನಿಮ್ ಕಡೆಯಿಂದ ತಪ್ಪಾಗೋದ್ರು ಕೂಡ ಮಾತಿನಲ್ಲಿ ಕ್ಷಮೆ ಕೇಳಿ ಸಂಬಂಧನ ಸರಿ ಮಾಡ್ಕೊಳ್ಳಿ. ಯಾಕಂದ್ರೆ ಆ ಒಳ್ಳೆ ಸ್ನೇಹಿತ ಆಗಿರಬಹುದು ಅಂತವ್ರು ಸಿಗೋದು ತುಂಬಾ ಕಷ್ಟ ಇವತ್ತಿನ ಕಾಲದಲ್ಲಿ. ಇನ್ನು ಆ ತೃತೀಯ ಭಾವ ತೃತೀಯ ಭಾವಾಧಿಪತಿ ನಿಮ್ ರಾಶಿಯಲ್ಲಿದ್ದಾನೆ. ಬಟ್ ತೃತೀಯ ಭಾವದಲ್ಲಿ ಶುಕ್ರ ನೀಚನಾಗಿರೋದ್ರಿಂದ, ಶುಕ್ರ ಯಾರು ಚತುರ್ಥಾಧಿಪತಿ ನಿಮ್ಗೆ, ಅವನು ನೀಚನಾಗಿ 3ನೇ ಮನೇಲಿ ಕೂತ್ಕೊಂಡಿದ್ದಾನೆ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ತೊಂದರೆಗಳಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಸಡನ್ ಆಗಿ ನಿಮ್ಮ ತಾಯಿಗೆ ಅನಾರೋಗ್ಯ ಸಮಸ್ಯೆಗಳು ಉಂಟಾಗಬಹುದು, ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗಬಹುದು. ಈಗ ಆಲ್ರೆಡಿ ಅವರಿಗೆ ಏನೋ ಅನಾರೋಗ್ಯ ಸಮಸ್ಯೆಗಳಿದೆ, ಆ ಸಮಸ್ಯೆ ಇನ್ನಷ್ಟು ಉಲ್ಬಣವಾಗಬಹುದು. ಅವರ ವಿಚಾರದಲ್ಲಿ ಏನೋ ಒಂದು ಆತಂಕ, ಟೆನ್ಷನ್ ಈ ತರದ್ದೇನೋ ಆಗುವಂತಹ ಸಾಧ್ಯತೆಗಳು ಇರೋದ್ರಿಂದ ನಿಮ್ಮ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಜಾಗೃತಿಯನ್ನ ವಹಿಸಿ. ಎಲ್ಲೋ ದೂರದಲ್ಲಿದ್ದಾರೆ, ಊರಿನಲ್ಲಿದ್ದಾರೆ ಅಂತಂದ್ರೆ ದಯವಿಟ್ಟು ಸ್ವಲ್ಪ ದಿನ ನಿಮ್ ತಾಯಿನ ನಿಮ್ ಮನೆಯಲ್ಲೇ ಕರ್ಕೊಂಡ್ಬಂದು ಇರಿಸ್ಕೊಂಡ್ರೆ ತುಂಬಾ ಒಳ್ಳೇದು. ಇನ್ನು ಚತುರ್ಥ ಭಾವಾಧಿಪತಿ ನೀಚನಾಗಿರೋದ್ರಿಂದ ಪ್ರಾಪರ್ಟಿ ವಿಚಾರದಲ್ಲಿ ಏನು ಡಿಸಿಷನ್ ತಗೋಬೇಡಿ. ಸೈಟ್ ಆಗಿರಬಹುದು, ಮನೆ ಆಗಿರಬಹುದು, ವಾಹನ ಆಗಿರಬಹುದು, ತಗೋಬೇಕು ಅಂದ್ರೂ ಕೂಡ ಇದು ಸೂಕ್ತವಾದ ಸಮಯ ಅಲ್ಲ. ಮಾರಾಟ ಮಾಡೋದಕ್ಕೂ ಕೂಡ ಈ ತಿಂಗಳು ಸೂಕ್ತವಾದ ಸಮಯ ಅಲ್ಲ. ಏನಾಗುತ್ತೆ ಅಂದ್ರೆ ಮೊದಲನೇದಾಗಿ ನಿಮ್ಗೆ ಬರ್ಬೇಕಾಗಿರೋ ಹಣ ಪೂರ್ತಿ ಬರಲ್ಲ. ಎರಡನೇದಾಗಿ ನೀವ್ ಇಷ್ಟಪಟ್ಟ ಕಡೆ ನಿಮ್ಗೆ ನಿವೇಶನ ಸಿಕ್ಕಲ್ಲ, ಯಾವ್ದೋ ಒಂದು ತಗೋಬೇಕು ಅಂತ ತಗೊಂಡಂಗ ಆಗತ್ತೆ. ಮೂರನೇದಾಗಿ ನಿಮ್ಮ ಹತ್ರ ಬಂದಿದ್ದ ಹಣ ಹೆಚ್ಚು ಕಾಲ ನಿಮ್ಮ ಹತ್ರ ಉಳಿಯೋದೇ ಇಲ್ಲ. ಅಟ್ಲೀಸ್ಟ್ ಬುಧ ಗ್ರಹ ನಿಮ್ ರಾಶಿನ ಬಿಟ್ಟು 2ನೇ ಮನೆಗೆ ಹೋಗ್ಬೇಕು, ಸ್ವಲ್ಪ ಟೈಮ್ ಬೇಕು. ಇಲ್ಲಿ ಮುಖ್ಯವಾಗಿ ಶುಕ್ರ ಬದಲಾವಣೆ ಆಗ್ಲೇಬೇಕು, ನೀಚ ಸ್ಥಾನ ಬಿಟ್ಟು ಹೋಗ್ಲೇಬೇಕು. ಯಾಕಂದ್ರೆ ಚತುರ್ಥಾಧಿಪತಿ ನೀಚನ ಆಗ್ಬಾರ್ದು. ಮನಸ್ಸಿಗೂ ನೆಮ್ಮದಿ ಇರೋದಿಲ್ಲ, ಏನೋ ಮನಸ್ಸಿಗೆ ಅಶಾಂತಿ. ಒಂದು ಸಲ ಅನ್ಸತ್ತೆ ತುಂಬಾ ಧೈರ್ಯ, ಏನೋ ಒಂದು ಕಾನ್ಫಿಡೆನ್ಸ್ ಅದೆಲ್ಲ ಆಗತ್ತೆ ನಿಮ್ ರಾಶಿಯಲ್ಲಿ ಗುರು ಇರೋದ್ರಿಂದ. ಇನ್ನೊಂದ್ಸಲ ನಿಮ್ಗೆ ಏನೋ ಒಂದು ಆತಂಕ. ಹಾಗೆ ಆಸ್ತಿ ವಿಚಾರದಲ್ಲಿ ಏನೋ ಸ್ವಲ್ಪ ವ್ಯಾಜ್ಯಗಳಿದೆ, ಕಿರಿಕಿರಿ ಇದೆ ಅಂತಂದ್ರೆ ಆ ವಿಷಯದಲ್ಲಿ ತುಂಬಾ ಟೆನ್ಷನ್ ತಗೋತೀರಾ. ನೋಡಿ, ಕೆಲವೊಂದ್ಸಲ ಏನಾಗುತ್ತೆ, ಇರೋ ಪ್ರಾಬ್ಲಮ್ 10 ವರ್ಷದಿಂದನೋ 5 ವರ್ಷದಿಂದನೋ ಇದ್ದೇ ಇರುತ್ತೆ. ಈ ವ್ಯಾಜ್ಯಗಳೆಲ್ಲ 1 ವರ್ಷದಲ್ಲಿ 2 ವರ್ಷದಲ್ಲಿ ಕ್ಲಿಯರ್ ಆಗೋದು ತುಂಬಾ ಕಮ್ಮಿ. ಈ ಕೋರ್ಟ್ ಕೇಸ್ಗಳು ಈ ಆಸ್ತಿ ವಿಚಾರದಲ್ಲಿ ಸುಮಾರು ವರ್ಷಗಳಿಂದ ಇರುತ್ತೆ. ಆದ್ರೆ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ತಗೋತೀರಾ. ಕೆಲವು ಸಂದರ್ಭಗಳಲ್ಲಿ ಅದನ್ನ ಈಸಿಯಾಗಿ ತಗೋತೀರಾ, ಅದು ಯಾವಾಗ ಆಗುತ್ತೆ ಆಗ್ಲಿ ಬಿಡು ಅಂತ. ಹಾಗೆ ಈ ತಿಂಗಳಲ್ಲಿ ಆ ವಿಚಾರವಾಗಿ ತುಂಬಾನೇ ಟೆನ್ಷನ್ ತಗೋತೀರಾ. ಏನಪ್ಪಾ ಇದು, ಇದೇ ಆಗೋಯ್ತಲ್ಲ, ಹಿಂಗೆ ಆದ್ರೆ ಹೆಂಗೆ, ಈ ತರ ಎಲ್ಲ ಟೆನ್ಷನ್ ತಗೊಳ್ತೀರಾ. ಬಟ್ ತುಂಬಾ ಆತಂಕ ತಗೊಳ್ಳೋದ್ ಬೇಡ, ಅದು ಯಾವಾಗ ಆಗ್ಬೇಕು ಅವಾಗ ಆಗುತ್ತೆ. ನೀವು ಶುಕ್ರನಿಗೆ ಪರಿಹಾರ ಮಾಡ್ಕೊಳ್ಳಿ. ಇನ್ನು ಪಂಚಮಾಧಿಪತಿ ಮಂಗಳ ಗ್ರಹ 12ನೇ ಮನೇಲಿ ಇದ್ದಾನೆ. ನೋಡಿ, ಪಂಚಮಾಧಿಪತಿ 12ನೇ ಮನೇಲಿ ಇದ್ರೂ ಕೂಡ ಪಂಚಮಕ್ಕೆ ಗುರು ದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಏನೂ ಸಮಸ್ಯೆ ಇಲ್ಲ. ಗುರುವಿನ ಜೊತೆ ಬುಧ ಕೂಡ ಇರೋದ್ರಿಂದ ಓದೋದಕ್ಕೆ ಯಾವುದೇ ರೀತಿಯ ತೊಂದರೆಗಳು ಆಗಲ್ಲ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. 6ನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಕೆಲಸದಲ್ಲಿ ತುಂಬಾ ಗೌರವವನ್ನ ನೀವು ಪಡಿತೀರಾ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಒಂದು ಸ್ಥಾನಮಾನಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಹಾಗೆ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡೋರ್ಗೂ ಕೂಡ ತುಂಬಾನೇ ಚೆನ್ನಾಗಿದೆ. ಕೆಲಸದಲ್ಲಿ ಮಾತ್ರ ಏನೂ ಪ್ರಾಬ್ಲಮ್ ಇಲ್ಲ. ಕರ್ಕಾಟಕ ರಾಶಿಯವರಿಗೆ ಕೆಲಸ ಕಾರ್ಯಗಳೆಲ್ಲ ತುಂಬಾ ಚೆನ್ನಾಗಿ ನಡೀತಾ ಹೋಗುತ್ತೆ. ವಿಶೇಷ ಏನಪ್ಪಾ ಅಂದ್ರೆ, ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಿದ್ರೆ ವಿದೇಶದಲ್ಲಿ ಉದ್ಯೋಗವನ್ನ ಪಡೆಯುವಂತಹ ಸಾಧ್ಯತೆಗಳು ಇದೆ. ಯಾಕಂದ್ರೆ ಕರ್ಮಸ್ಥಾನಾಧಿಪತಿ ವ್ಯಯಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ವ್ಯಯ ಅಂದ್ರೇನೆ ವಿದೇಶ ಸ್ಥಾನ. ಹಾಗಾಗಿ ವಿದೇಶದಲ್ಲಿ ನಿಮ್ಗೆ ಕೆಲಸದ ಒಂದು ಅವಕಾಶ ಹುಡುಕೊಂಡು ಬರುವಂತದ್ದು ಈ ತಿಂಗಳಲ್ಲಿ ಆಗತ್ತೆ. ಹಾಗೆ ಈ ಒಂದು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳಾಗತ್ತೆ. ಯಾಕಂದ್ರೆ ಸೂರ್ಯನೊಟ್ಟಿಗೆ ಇಲ್ಲಿ ಕೇತು ಇರೋದ್ರಿಂದ ಕೆಲವು ಬದಲಾವಣೆಗಳನ್ನ ಸೂಚಿಸ್ತಾನೆ ಸೂರ್ಯಗ್ರಹ. ಏನೋ ಒಂದು ಬದಲಾವಣೆ, ಕೇತು ಮತ್ತು ರಾಹು ಏನೋ ಬದಲಾವಣೆಗಳನ್ನ ಮಾಡ್ತಾ ಇರ್ತಾರೆ. ಏನೋ ಒಂದು ಬದಲಾವಣೆಗಳು ಆ ಕ್ಷಣಕ್ಕೆ ಸ್ವಲ್ಪ ಆತಂಕ ಅನ್ಸ್ಬೋದು, ಬಟ್ ಏನೂ ತೊಂದರೆ ಇಲ್ಲ. ಆ ಬದಲಾವಣೆಗಳು ನಿಮ್ಮ ಕೆಲಸದಲ್ಲಿ ನಿಮ್ಗೆ ಯಾವುದೇ ರೀತಿ ತೊಂದರೆನ ಉಂಟು ಮಾಡೋದಿಲ್ಲ. ಇನ್ನು ಪ್ರಮುಖವಾಗಿ ತೃತೀಯ ಭಾವದಲ್ಲಿ ಶುಕ್ರ ಇರೋದ್ರಿಂದ ನಿಮ್ಮ ಸ್ನೇಹಿತರ ವಿಚಾರದಲ್ಲಿ ಕೆಲವು ಸ್ನೇಹಿತರ ಜೊತೆ ನಿಮ್ಗೆ ಮನಸ್ತಾಪಗಳಾಗುವ ಸಾಧ್ಯತೆಗಳಿದೆ. ಸ್ನೇಹಿತರಾಗಿರ್ಬಹುದು, ಅಥವಾ ಅಕ್ಕಪಕ್ಕದವರಾಗಿರ್ಬಹುದು, ಅಥವಾ ಬಂಧುಗಳಾಗಿರ್ಬಹುದು. ಅಂದ್ರೆ ದೊಡ್ಡ ಮಟ್ಟದ ಜಗಳ ಅಂತ ಆಗೋದಿಲ್ಲ, ಆದ್ರೆ ಸೈಲೆಂಟ್ ಆಗಿ ಅವರಿಂದ ನಿಮ್ಗೇನೋ ಒಂದು ಅವಮಾನ ಆಗಬಹುದು, ಅಥವಾ ಅವರ ನಡವಳಿಕೆ ನಿಮ್ಗೆ ಇಷ್ಟ ಆಗದೆ ಹೋಗ್ಬೋದು. ತುಂಬಾ ಒಂದು ಕೆಟ್ಟ ಮನಸ್ಥಿತಿಯವರು ಅಂತ ನಿಮ್ಗೆ ಅನ್ಸಿ ನೀವು ಸ್ವಲ್ಪ ಅವ್ರನ್ನ ದೂರ ಮಾಡೋ ತರ ತೀರ್ಮಾನ ತಗೊಳ್ಳುವಂತ ಸಾಧ್ಯತೆಗಳು ಇದೆ. ತುಂಬಾ ಆತ್ಮೀಯರನ್ನ ದೂರ ಮಾಡ್ಕೊಳ್ಳೋ ಸಾಧ್ಯತೆ ಈ ತಿಂಗಳಲ್ಲಿ ತುಂಬಾ ಜಾಸ್ತಿ ಇದೆ. ಯಾಕೆಂದ್ರೆ ಪಂಚಮಾಧಿಪತಿನೂ ವ್ಯಯದಲ್ಲಿ ಕುತ್ಕೊಂಡಿದ್ದಾನೆ,
ತೃತೀಯ ಭಾವದಲ್ಲಿ ಶುಕ್ರ ಕೂಡ ಸ್ಥಿತನಾಗಿದ್ದಾನೆ. ಹಾಗಾಗಿ ಸ್ವಲ್ಪ ಸಂಬಂಧಗಳಲ್ಲಿ ತೊಡಕುಗಳು, ಭಿನ್ನಾಭಿಪ್ರಾಯಗಳು ಇದೆಲ್ಲ ಬರುವ ಸಾಧ್ಯತೆಗಳಿದೆ. ಆದ್ರೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಏನು ಸಮಸ್ಯೆಗಳಿಲ್ಲ. ಯಾಕೆಂದ್ರೆ ಸಪ್ತಮಾಧಿಪತಿ ಶನಿ ಗ್ರಹ ಭಾಗ್ಯದಲ್ಲಿ ಕುತ್ಕೊಂಡಿರೋದ್ರಿಂದ ವಿವಾಹ ಜೀವನಕ್ಕೆ ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ಸಪ್ತಮ ಭಾವವನ್ನ ಯಾವುದೇ ಒಂದು ಈ ತರ ಪಾಪಗ್ರಹಗಳು ನೋಡ್ತಾ ಇಲ್ಲ. ಇಲ್ಲಿ ಮಂಗಳ ಗ್ರಹ ನೋಡಿದ್ರು ಕೂಡ ನಿಮ್ಗೆ ಯೋಗಕಾರಕನಾಗಿರೋದ್ರಿಂದ ಏನು ತೊಂದರೆಗಳನ್ನ ಅವ್ನು ಕೊಡೋದಿಲ್ಲ. ಇನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ಬೇಕು ಅಂತ ಆಸೆ ಬರುತ್ತೆ ನಿಮ್ಗೆ, 2ನೇ ಮನೆಯಲ್ಲಿ ಕೇತು ಮತ್ತು ರವಿ ಇರೋದ್ರಿಂದ. ಆದ್ರೆ ಸಡನ್ ಆಗಿ ಕೆಲವು ವಿಘ್ನಗಳು ಬರುತ್ತೆ. ನೀವು ಯಾವುದೇ ಒಂದು ಪೂಜೆಯನ್ನ ಶುರು ಮಾಡ್ಬೇಕು, ಯಾವುದೇ ಒಂದು ಪೂಜೆಯನ್ನ ಮಾಡಿಸ್ಬೇಕು ಮನೆಯಲ್ಲಿ ಅಂತ ಏನಾದ್ರು ಅನ್ಕೊಂಡ್ರೆ ಫಸ್ಟ್ ಗಣಪತಿ ಆರಾಧನೆ ಮಾಡಿ ಮುಂದುವರಿಸಿ. ಯಾಕಂದ್ರೆ 2ನೇ ಮನೇಲಿ ಕೇತು ಇದ್ರೆ ಅವನು ಪದೇ ಪದೇ ವಿಘ್ನಗಳನ್ನು ಉಂಟು ಮಾಡ್ತಾನೆ. ಅವಾಗ ನಿಮ್ಗೆ ಸ್ವಲ್ಪ ದಿನ ಆಗಿದ ತಕ್ಷಣ ಆ ಮನಸ್ಥಿತಿನೇ ಹೊರಟೋಗುತ್ತೆ. ಯಾಕಂದ್ರೆ ರವಿ ನಿಮ್ಗೆ 2ನೇ ಮನೇಲಿ ಇರೋವರೆಗೂ ನಿಮ್ಗೆ ಆ ಒಂದು ಮನಸ್ಥಿತಿ ಇರುತ್ತೆ, ನಾನು ಮನೆಯಲ್ಲಿ ಏನೋ ಒಂದು ಹೋಮ ಮಾಡಿಸ್ಬೇಕು, ಪೂಜೆ ಮಾಡಿಸ್ಬೇಕು, ಏನೋ ಒಂದು ವ್ರತ ಮಾಡ್ಬೇಕು, ಆ ತರದೆಲ್ಲ ಆಸಕ್ತಿಗಳು ಆಸೆಗಳು ಬರುತ್ತೆ. ಅಂತ ಟೈಮಲ್ಲಿ ವಿಘ್ನಗಳು ಬಂದಾಗ ಮತ್ತೆ ಅದ್ರ ಮೇಲೆ ಆಸಕ್ತಿ ಹೊರಟೋಗ್ಬಿಡುತ್ತೆ. ಅದಕ್ಕೆ ಗಣಪತಿ ಮಂತ್ರವನ್ನ ಫಸ್ಟ್ ಹೇಳ್ಕೊಂಡು ಗಣಪತಿಗೆ ಫಸ್ಟ್ ಪೂಜೆ ಮಾಡಿ ಆಮೇಲೆ ನೀವು ವ್ರತವನ್ನ ಪ್ರಾರಂಭ ಮಾಡಿ. ಮುಂಚೆನೆ ಕೇಳ್ಕೊಂಬಿಡಿ ಗಣಪತಿಗೆ, ಯಾವುದೇ ವಿಘ್ನಗಳನ್ನ ಕೊಡದೇ ಇರಪ್ಪ, ಯಾವುದೇ ವಿಘ್ನಗಳನ್ನ ಕೊಡ್ಬೇಡಪ್ಪ ನನ್ಗೆ ಅಂತ ನೀವು ಕೇಳ್ಕೊಳ್ಳಿ. ಸಾಧ್ಯವಾದ್ರೆ ಶನಿವಾರ ಉದ್ದಿನ ಬೇಳೆ ಮತ್ತು ಹುರುಳಿಕಾಳು ಇದೆರಡನ್ನು ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಟ್ಟು ಬಂದು ಆಮೇಲೆ ನಿಮ್ಮ ಕೆಲಸಗಳನ್ನ, ಅಂದ್ರೆ ದೈವ ಕಾರ್ಯಗಳು, ಮುಖ್ಯವಾಗಿ ದೈವ ಕಾರ್ಯಗಳಿಗೆ ವಿಘ್ನಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಆ ಒಂದು ಧಾನ್ಯವನ್ನ ಕೊಟ್ಟು ಬಂದು ಆಮೇಲೆ ನೀವು ನಿಮ್ಮ ಒಂದು ದೈವ ಕಾರ್ಯಗಳಾಗಿರ್ಬೋದು, ಪೂಜಾ ಕಾರ್ಯಗಳಾಗಿರ್ಬೋದು, ವ್ರತ ಆಗಿರ್ಬೋದು, ಇದನ್ನ ಶುರು ಮಾಡ್ಕೋಬಹುದು. ಬೇರೆ ಏನೋ ಸಮಸ್ಯೆ ಇಲ್ಲ. ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಹುಷಾರಾಗಿರಿ, ಯಾರಿಗೂ ದುಡ್ಡು ಕೊಡ್ಬೇಡಿ, ವಾಪಸ್ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಅದೊಂದು ವಿಚಾರದಲ್ಲಿ ಎಚ್ಚರಿಕೆಯಿಂದಿರಿ. ಬಟ್ ಉದ್ಯೋಗ ಮತ್ತೊಂದು ವಿಚಾರದಲ್ಲೆಲ್ಲ ತುಂಬಾನೇ ಚೆನ್ನಾಗಿದೆ ನಿಮ್ಗೆ. ಈ ತಿಂಗಳು ನಿಮ್ಗೆ ಒಳ್ಳೆಯ ಮಾಸ ಅಂತ ಹೇಳ್ಬೋದು. ಎಲ್ರಿಗೂ ಶುಭವಾಗ್ಲಿ.